ಅಕ್ಕ ತಮ್ಮ ಇಬ್ಬರು ಸೇರಿ ಟಾಸ್ಕ್ ಆಡಿದ್ರ ತನಿಷಾ ಅವರಿಗೆ ಮುಳುವಾದ್ರ ಕಾರ್ತಿಕ್ ಅವರು ಅಲ್ಲಿ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರು ಕಾರ್ತಿಕನ್ನು ಹೇಳ್ತಾ ಇರ್ತಾರೆ, ನೀನೇ ಕಾರಣ ಆಗ್ಬಿಟ್ಟಲ್ಲ ಅವಳು ಹೊರಗಡೆ ಹೋಗೋದಕ್ಕೆ ಅಂತ. ಸೊ ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್, ತನಿಷಾ ಅವರು ಹೊರಗಡೆ ಹೋಗೋದಕ್ಕೆ ಕಾರಣ ಆದ್ರ ಕಾರ್ತಿಕ್, ಅಂದರೆ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ ಮಾತ್ರಕ್ಕೆ ತನಿಷಾ ಹೊರಗಡೆ ಹೋದರು ಅಂತ ಹೇಳೋಕ್ಕಾಗತ್ತಾ? ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ್ಯಕ್ಚುಲಿ ಇಲ್ಲಿ ಕಾರ್ತಿಕ್ ಅವರು ತನಿಷಾ ಅವರನ್ನು ನಾಮಿನೇಟ್ ಮಾಡಿದಾಗಿಂದನೇ ತನಿಷಾ ಅವರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ಕಾರ್ತಿಕ್ ಅವರನ್ನು ಕೂಡ ಬ್ಲೇಮ್ ಮಾಡ್ಕೊಳ್ತಾ ಬರ್ತಾಯಿದ್ರು, ನೀನೇ ನನ್ನ ನಾಮಿನೇಟ್ ಮಾಡಿಬಿಟ್ಟಲ್ಲ ಅಂತ. ಹೊರಗಡೆ ಹೋಗೋವಾಗ ಕೂಡ ತನಿಷಾ ಅವರು ಅದೇ ಮಾತನ್ನು ಹೇಳ್ತಾರೆ, ಏನಂದರೆ ನೀನು ನಾಮಿನೇಟ್ ಮಾಡಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಸೊ ತನಿಷಾ ಅವರಿಗೆ ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ರು ಅನಿಸುತ್ತೆ. ಅದಕ್ಕೋಸ್ಕರನೇ ಕಾರ್ತಿಕ್ ಅವರು ನಾಮಿನೇಟ್ ಮಾಡಿದಾಗ ತನಿಷಾ ಅವರಿಗೆ ತುಂಬ ಬೇಸರ ಆಯಿತು ಅಂತ ಅನಿಸುತ್ತೆ. ಸೊ ಕಾರ್ತಿಕ್ ಅವರು ತುಂಬಾ ಅಂದರೆ ನಮ್ರತಾ ಅವರ ಜೊತೆ ಇರ್ಬೋದು, ಸಂಗೀತ ಅವರ ಜೊತೆ ಇರ್ಬೋದು, ಹಾಗೆ ತನಿಷಾ ಅವರ ಜೊತೆಯಲ್ಲಿರ್ಬೋದು, ಒಂದು ಆಗಾಗ ಒಂದು ಫ್ರೆಂಡ್ಶಿಪ್ಪನ್ನು ಇದು ಮಾಡ್ತಾಯಿದ್ರು. ಆದರೆ ಅಲ್ಲಲ್ಲಿ ಜಗಳ ಕೂಡ ಆಗ್ತಾಯಿತ್ತು. ಸಂಗೀತ ಅವರ ಜೊತೆಯಲ್ಲಿ ಜಗಳ ಆಯಿತು, ತನಿಷಾ ಅವರ ಜೊತೆಯಲ್ಲೂ ಈ ರೀತಿ ಜಗಳ ಆಯಿತು. ಹಾಗೆ ನಮ್ರತಾ ಅವರು ಕೂಡ ಕಳೆದ ಸಂಚಿಕೆಯಲ್ಲಿ ನೋಡಿದ್ರೆ ಕಾರ್ತಿಕ್ ಅವ್ರ ಜೊತೆ ಒಂದು ವೈಮನಸ್ಸನ್ನು ತೋರಿಸಿದ್ರು. ಏಕೆ ಏನಾಗ್ತಾ ಇದೆ ಕಾರ್ತಿಕ್ ಅವರಿಗೆ? ಸೊ ಕಾರ್ತಿಕ್ ಅವ್ರದ್ದು ತಪ್ಪ ಅಥವಾ ಬೇರೆಯವ್ರದ್ದು ತಪ್ಪ? ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಸೊ ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಎಡುವುದ್ರು ಅಂತ ಅನಿಸುತ್ತೆ. ಅದು ಎಲ್ಲಿ ಎಡುವುದ್ರು? ಸೊ ಮತ್ತೆ ಅವರು ಚೆನ್ನಾಗಿ ಆಟ ಆಡಿ, ಸೊ ಅವರು ಆಗಾಗ ಹೇಳ್ತಾ ಇರ್ತಾರೆ, ಒಂದು ಕೈಯಲ್ಲಿ ವಿನಯ್ ಅವರ ಕೈ, ಮತ್ತೊಂದು ಕೈಯಲ್ಲಿ ನನ್ನ ಕೈ ಅಂತ. ನನಗೇನೋ ಅದು ನನಸಾಗೋ ರೀತಿ ಕಾಣ್ತಾ ಇಲ್ಲ. ಸೊ ಇಬ್ಬರಲ್ಲಿ ಒಬ್ಬರು ಇರ್ಬೋದೋ ಏನೋ ಗೊತ್ತಿಲ್ಲ. ಸೊ ಆದರೆ ಇಬ್ಬರು ಇರೋದಂತೂ ಖಂಡಿತ ಕಷ್ಟನೇ. ಸೊ ಅವರಿಬ್ಬರು ಇರೋದು. ಇನ್ನೊಂದು ಕಡೆ ಪ್ರತಾಪ್ ಮತ್ತು ಸಂಗೀತ ಅವರ ಕೈ ಕೂಡ ಸುದೀಪ್ ಅವರ ಕೈಯಲ್ಲಿ ಇರೋವಂಥ ಸಾಧ್ಯತೆಗಳಿದೆ. ಅಕ್ಕ ತಮ್ಮ ಇಬ್ಬರು ಸೇರಿ ಟಾಸ್ಕ್ ಆಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂದರೆ ಪ್ರತಾಪ್ ಅವ್ರಿಗೆ ಪ್ರಾಬ್ಲಮ್ ಆದಾಗ ಸಂಗೀತ ಅವರು ಎದ್ದು ನಿಲ್ತಾರೆ, ಸಂಗೀತ ಅವರಿಗೆ ಪ್ರಾಬ್ಲಮ್ ಆದಾಗ ಪ್ರತಾಪ್ ಅವರು ಎದ್ದು ನಿಲ್ತಾರೆ. ಮೊನ್ನೆ ಕೂಡ ಸಂಗೀತ ಮತ್ತು ತನಿಷಾ ಮಧ್ಯೆ ಜಗಳ ಆದಾಗ, ಹಾಗೆ ಹಳ್ಳಿಕಾರ್ ಸಂತೋಷ್ ಅವರು ಸಂಗೀತ ಅವ್ರ ಬಗ್ಗೆ ಮಾತಾಡಿದಾಗ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರತಾಪ್ ಅವರು ಸಂಗೀತ ಅವರಿಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಇವತ್ತು ಅಲ್ಲಿ ಕಳಪೆ ಕೊಡೋವಾಗ ಸಂಗೀತ ಅವರು ಪ್ರತಾಪ್ ಅವ್ರಿಗೋಸ್ಕರ ನಿಂತಿದ್ರು. ಪ್ರತಾಪ್ ಅವರು ನಿಜಕ್ಕೂ ಜೈಲಿಗೆ ಹೋಗ್ತಾ ಇರೋದನ್ನು ಒಂದು ಸೆಲೆಬ್ರೇಷನಲ್ಲೂ ಹೋಗ್ತಾಯಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಸಂಗೀತ ಅವರು ಅವರಿಗೆ ಬಲವಾಗಿ ನಿಂತಿದ್ರಿಂದನೋ ಅಥವಾ ಅಂದರೆ ಹೊರಗಡೆ ಜನ ನೋಡ್ಕೊಳ್ತಾರೆ, ಸೊ ನಮಗೆ ಜನ ಸಪೋರ್ಟ್ ಇದ್ದಾರೆ, ಇಲ್ಲಿರೋರು ಏನು ಡಿಸೈಡ್ ಮಾಡೋದು, ಇವರು ಜೈಲಿಗೆ ಕಳಿಸಿದ್ರೆ ಏನಂತೆ, ಸೊ ನನಗೆ ಜನರ ಸಪೋರ್ಟ್ ಇದ್ದಾರೆ ಅನ್ನೋ ರೀತಿಯಲ್ಲಿ ಪ್ರತಾಪ್ ನಿಜಕ್ಕೂ ಖುಷಿಯಾಗೇ ಇದ್ದರು ಅಂತ ಅನಿಸುತ್ತೆ.